ಕಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗುರುಗಳು. ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿಯೊಂದು ಆಚಾರ ವಿಚಾರಗಳನ್ನು, ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು, ಪ್ರತಿಯೊಂದನ್ನು ನಮ್ಮ ಹಿರಿಯರಿಂದ ತಿಳಿದುಕೊಂಡು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಆಚರಣೆ ಆಗಲಿ, ಯಾವುದೇ ಪದ್ಧತಿ ಆಗಲಿ, ಅದ್ರ ಹಿಂದೆ ಬಲವಾದ ಕಾರಣಗಳೇನು ಇರುತ್ತೆ, ನಮಗೆ ಗೊತ್ತಿಲ್ಲದೆ ಇರುವಂಥದ್ದು. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡುವಾಗ ಗಂಟೆನಾದವನ್ನ ಮಾಡ್ತೀವಿ, ಗಂಟೆಯನ್ನ ಬಾರಿಸ್ತೀವಿ. ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನಗಳಿಗೆ ಹೋದಾಗ ಮೊದಲು ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಮೊದಲು ಗಂಟೆಯನ್ನ ಬಾರಿಸ್ಬಿಟ್ಟು ಒಳಗಡೆ ಹೋಗ್ತೀವಿ. ಇದರ ಹಿಂದಿನ ಕಾರಣ ಏನು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿರಬಹುದು. ಈ ಗಂಟೆ ಬಾರಿಸುವುದರ ಕಾರಣವನ್ನ, ಅದರ ಹಿಂದೆ ಇರುವಂತಹ ಕಾರಣ ಏನು ಅಂತ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಮಲೈ ಮಹದೇಶ್ವರ ಸ್ವಾಮಿಯ ಶುಭಾಶಯಗಳು. ನಿಮಗೆಲ್ಲರಿಗೂ ಆ ಭಗವಂತನ, ಆ ತಾಯಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಆದಿ ಅಂತ್ಯವಿಲ್ಲದಂತಹ ನನ್ನ ತಾಯಿ ಜಗನ್ಮಾತೆ ಅತಿಥಿ ದೇವಿಯು ಕಶ್ಯಪ ಬ್ರಹ್ಮನ ಮಡದಿಯಾಗಿ, ಅತಿಥಿ ದೇವಿಯಾಗಿ ಆ ಋಷಿಮುನಿಗೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಪರಮೇಶ್ವರನ ಕುಂತ್ಕೊಂಡು ತಪಸ್ಸನ್ನು ಮಾಡಿ ಮುಂದಿನ ಜನ್ಮದಲ್ಲಿ ರೇಣುಕೆಯಾಗಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನಾಗಿ ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಮಹಾವಿಷ್ಣುವನ್ನೇ ತನ್ನ ಮಗನಾಗಿ ಪಡೆದಿರ್ತಕ್ಕಂಥ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ. ಇಂಥ ಮಹಾಪತಿವ್ರತೆಯಾಗಿರ್ತಕ್ಕಂಥ ನನ್ನ ತಾಯಿಗೆ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಜಗನ್ಮಾತೆಯ ಒಂದು ಅನುಷ್ಠಾನವನ್ನು ತಮಗೆ ಹೇಳ್ತೀನಿ. ದೇವಾಲಯದಲ್ಲಿ ಗಂಟೆ ಯಾಕೆ ಹೊಡಿಬೇಕು? ಮನೆಯಲ್ಲಿ ಯಾಕೆ ಘಂಟಾನಾದ ಮಾಡಬೇಕು? ಘಂಟಾನಾದ ಯಾಕೆ ಮಾಡಬೇಕು ಅಂತಂದರೆ, ದೇವಾಲಯಗಳಲ್ಲಿ ಏಕಾಗ್ರತೆಯನ್ನು ಬರ್ತಕ್ಕಂಥದ್ದು. ಆಜ್ಞಾ ಚಕ್ರ, ಇಲ್ಲಿ ನಾವು ಒಂದು ಗಂಟೆಯನ್ನು ಹೊಡೆದಾಗ ಆ ಓಂಕಾರದ ಶಬ್ದ ನಮ್ಮ ಮನಸ್ಸಿಗೆ ತಟ್ಟಿ ಆಜ್ಞಾ ಚಕ್ರದಲ್ಲಿ ಬಂದು ಕುಂತ್ಕೊಳ್ಳುತ್ತೆ. ಅಂದರೆ ದೇವರ ಭಕ್ತಿ ಭಾವ ಜಾಸ್ತಿ ಆಗ್ತಕ್ಕಂಥ. ಕೆಲವರು ನೋಡಿ ಮೈ ಮೇಲೆ ಬರೋ ಥರ ಮಾಡ್ಕೊಂಡ್ಬಿಡ್ತಾರೆ ಗಂಟೆ ಹೊಡೆದಾಗ, ಡೋಲ್ ಹೊಡೆದಾಗ, ಮಾಡಿದಾಗ. ಯಾಕೆ ಅಂತಂದರೆ ಆ ಒಂದು ಪವರ್, ಆ ಒಂದು ಎನರ್ಜಿ, ಆ ಒಂದು ಶಕ್ತಿ ಆ ದೇವಾಲಯ ಸುತ್ತ ಮತ್ತು ನಮಗೆ ಯಾವುದೇ ಆಗಲಿ ದುಷ್ಟಶಕ್ತಿಗಳು ಬರದೇ ಇದ್ದಂಗೆ ನಾವು ಘಂಟಾನಾದವನ್ನು ಮಾಡೋದು. ಮನೆ ಒಳಗಡೆ ಯಾವಾಗ ಓಂಕಾರ ಶಬ್ದವನ್ನು ನಾವು ಮಾಡ್ತೇವೋ, ಡಣ್ ಅಂತ ಶಬ್ದ ಯಾವಾಗ ಮಾಡ್ತೇವೋ ಅಲ್ಲಿರ್ತಕ್ಕಂಥ ವೇರಿಯೇಷನ್ನೇ ಬೇರೆ. ಅಲ್ಲಿರ್ತಕ್ಕಂಥ ಶಕ್ತಿಗಳೇ ದೂರ ಆಗ್ತವೆ. ಅಂದರೆ ದುಷ್ಟಶಕ್ತಿಗಳು ಯಾವುದು ಮನೆ ಒಳಗಡೆ ಇರಲ್ಲ. ನೋಡಿ, ಕೆಲವು ಅನ್ಯ ಧರ್ಮೀಯರು ಕೂಡ ನಮ್ಮನ್ನು ಅನುಸರಿಸಿಕೊಂಡು ಇವತ್ತು ಚರ್ಚ್ಗಳಲ್ಲೂ ಕೂಡ ಗಂಟೆಯನ್ನು ಮಾಡ್ತಾರೆ. ಆ ಡಣ್ ಅಂತ ಶಬ್ದ ಬಂದಾಗ ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಏಕಾಗ್ರತೆ ಕೂಡ ನಮ್ಮ ದೇವಾಲಯಗಳ ಮೇಲಿರುತ್ತೆ. ಯಾವಾಗ ಘಂಟನಾದವನ್ನು ನಾವು ಮಾಡ್ತೀವೋ ಏಕಾಗ್ರತೆ ಬರುತ್ತೆ. ಆಜ್ಞಾಚಕ್ರದಲ್ಲಿ ಭಕ್ತಿ ಭಾವ ಅಂತಕ್ಕಂಥದ್ದು ತನಗೆ ತಾನೇ ಬರುತ್ತೆ. ಅದಕ್ಕೋಸ್ಕರನೇ ಘಂಟಾನಾದವನ್ನು ಮಾಡ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ತೆಂಗಿನಕಾಯಿ ಬಗ್ಗೆ ಆಗಲಿ, ದೀಪಗಳನ್ನು ಯಾವ ರೀತಿ ಬೆಳಗಿಸ್ಬೇಕು, ತೆಂಗಿನಕಾಯಿ ಯಾವ ರೀತಿ ಹೊಡಿಬೇಕು, ತೆಂಗಿನಕಾಯಿನ ಮಹತ್ವವೇನು, ನಾವು ಯಾಕೆ ಆರತಿಯನ್ನು ಬೆಳಗಬೇಕು, ದೀಪಕ್ಕೆ ಯಾವ ರೀತಿ ಪ್ರಜ್ವಲವಾಗಿ ಯಾವ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸ್ಬೇಕು, ಮನೆಯಲ್ಲಿ ದೇವರ ಕೋಣೆಯಲ್ಲಿ ಏನೇನು ಇಡಬೇಕು, ಇದನ್ನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗೂ ಈಗ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಘಂಟಾನಾದವನ್ನು ಏಕೆ ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ, ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಮ್ಮ ಎಪಿಸೋಡ್ನಲ್ಲಿ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಹಿಂದೆ ನೋಡಿ, ಆ ಘಂಟಾನಾದವನ್ನು ಯಾಕೆ, ಶಂಖನಾದವನ್ನು ಯಾಕೆ ಮಾಡ್ತಾರೆ, ಘಂಟಾನಾದವನ್ನು ಯಾಕೆ ಮಾಡ್ತಾರೆ ಅಂದರೆ, ನೋಡಿ, ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಯುದ್ಧಕ್ಕೆ ಹೊರಟಾಗ ಶಂಖನಾದವನ್ನು ಮಾಡ್ತಾರೆ. ಅಂದರೆ ದಿಗ್ವಿಜಯದ ಸಂಕೇತ. ನಾನು ಧರ್ಮದಿಂದ ಈ ಯುದ್ಧವನ್ನು ಗೆಲ್ಲುತ್ತೇನೆ ಅಂತೇಳಿ ಕೃಷ್ಣ ಶಂಖನಾದವನ್ನು ಮಾಡ್ತಾರೆ. ಆ ಶಂಖನಾದದಿಂದ ಎಷ್ಟೋ ಅವ್ರಿಗೆಲ್ಲನೂ ವೈಬ್ರೇಷನ್ಗಳಾಗ್ಬಿಡುತ್ತೆ. ಅವ್ರಿಗೆಲ್ಲರಿಗೂ ಎಷ್ಟೋ ಒಂದು ಶಕ್ತಿ, ಆ ರೀತಿ ಒಂದು ಪವರ್ ಬಂದ್ಬಿಡುತ್ತೆ ಪಾಂಡವರಿಗೆ. ಆ ಥರ ನಮ್ಮ ದೇವಾಲಯಗಳಲ್ಲಿ ಘಂಟಾನಾದವನ್ನು ನಾವು ಮಾಡಿದಾಗ ಅದರಲ್ಲಿರ್ತಕ್ಕಂಥ ಶಕ್ತಿನೇ ಬೇರೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಮನೆ ಒಳಗಡೆ ಜಾಗಟೆ ಬಡಿಯೋದ್ರಿಂದ ಢಣ್ಣಂತ ಶಬ್ದ ಬರುತ್ತೆ ನೋಡಿ, ಅದು ಓಂಕಾರ ಸ್ವರೂಪ. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು. ಓಂಕಾರ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆ, ಓಂಕಾರದಲ್ಲಿ ಕುಂತಿರ್ತಕ್ಕಂಥ ಪರಮೇಶ್ವರನ ನಮ್ಮ ಆಜ್ಞಾಚಕ್ರಕ್ಕೆ ಬಂದು ಕೂತ್ಕೊಂಡಾಗ ಹೃದಯದಲ್ಲಿ ಭಕ್ತಿ ಭಾವ ಬರ್ತಕ್ಕಂಥದ್ದು. ಹಾಗಾಗಿ ಗಂಟೆಯನ್ನು ದಯವಿಟ್ಟು ಪೂಜಾ ಸಮಯದಲ್ಲಿ ಬಾರಿಸಿ. ನಿಮಗೆಲ್ಲ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಜಗನ್ಮಾತೆ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಹುಗೇ ಮಾದಪ್ಪ, ಹುಗೇ ಮಾದಪ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೇಳಿ ಒಂದ್ಸಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಎಲ್ಲರಿಗೂ. ನೋಡಿದ್ರಲ್ಲ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಗುರುಗಳು ಗಂಟೆ ಬಾರಿಸುವುದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣಗಳನ್ನ ತಿಳಿಸ್ಕೊಟ್ರು. ನಮ್ಮ ಮನೆಗಳಲ್ಲಿ ನಾವು ಪೂಜೆ ಮಾಡಿ ಗಂಟೆ ಬಾರಿಸುವುದರಿಂದ ನಮ್ಮ ಮನೆಗಳಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಗುರುಗಳು. ಇದು ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅನ್ಕೊಂತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.